ಬೆಂಗಳೂರು ನಗರ ಜಿಲ್ಲೆಯ ಪೂರ್ವ ತಾಲೂಕಿನ ವೈಟ್ಫೀಲ್ಡ್ ಉಪ ಪೊಲೀಸ್ ಆಯುಕ್ತರ ವ್ಯಾಪ್ತಿಯಲ್ಲಿ ದಿನನಿತ್ಯ ಕಿರುಕುಳ ನೀಡುತ್ತಿರುವ ಆರೋಪಿಗಳನ್ನು ಬಂಧಿಸುವಂತೆ ಮತ್ತು ಬಂಡಿ ಕೊಡಗೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಂಬೇಡ್ಕರ್ ಭವನ ಪುತ್ಥಳಿಯ ನಿರ್ಮಾಣ ಕಾರ್ಯಕ್ಕೆ ಅಡ್ಡಿಪಡಿಸುವುದರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳುವಂತೆ ಆಗ್ರಹಿಸಿ ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ, ಜೈ ಮಾದಿಗರ ಬೌದ್ಧಿಕ ವೇದಿಕೆ, ಜೈ ಭೀಮ್ ದಲಿತ ಭೂ ಸಂರಕ್ಷಣಾ ವೇದಿಕೆಯ ವತಿಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಮಂಗಳವಾರ ಜಂಟಿ ಪ್ರತಿಭಟನೆ ಮತ್ತು ತಮಟೆ ಚಳವಳಿ ನಡೆಯಿತು. ಬಿಕೆ ಮಂಜು ತೊಲಗಲಿ, ಬಿಕೆ ಮಂಜು ಕೇಳಿ ಆಕೆ ಒಂದು ಬೇಡಿ, ಬಿಕೆ ಮಂಜ ಕೇಳಿ ಬಿಕೆ ಮಂಜ ಕೇಳಿ, ಜೋಗಿಸಿನ ಕೇಳಿ ಜೋಗಿಸಿನ ಕೇಳಿ, ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು. ಪೊಲೀಸರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ರೌಡಿ ಶೀಟರ್ಗಳನ್ನ ಬಂಧಿಸಿ ಪೊಲೀಸ್ ಅಧಿಕಾರಿ ಮಾಡಿದಂತ ರೌಡಿ ಶೀಟರ್ಗಳನ್ನ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು. ಜೈ ಭೀಮ್. ಗಂಡ ಯಾವ ಕ್ಯಾಸ್ಟ್ ಆಗಿದೆ ಅದೇ ಕ್ಯಾಸ್ಟಿಗೆ ಬರ್ತಾನೆ. ಇಲ್ಲ ನನ್ನ ಕಾನೂನು ಮಿತಿ ಮೀರಿ ಬೇರೆ ಏನೋ ಹೋಗಿ ನಿಮ್ಗೆ ನನ್ನ ಆಸ್ತಿಗಳು ತೊಗೊಳಕ್ಕೆ ಹೋಗಿದ್ಲ, ಇಲ್ಲೆಲ್ಲ ಲೋನ್ಗಳು ತೊಗೊಳಕ್ಕೆ ಹೋಗಿದ್ಲ, ಇಲ್ಲ ನನ್ನ ಏನನ್ನದು ಮಾಡಿದ್ಲ, ಯಾವುದು ಇಲ್ಲಲ್ಲ. ಅಂಥವ್ರ ಮೇಲೆ ಹೋಗ್ಬಿಟ್ಟು ನಾನು ಜೋಗಿಸಿನ ಮಾತು ಕೇಳ್ಕೊಂಡು ಅವನೊಬ್ಬ ಪುರೋಡಿ, ಅವನು ಲಾಂಗ್ಲು ಮುಚ್ಚಲಿದ್ಕೊಂಡು ಒಬ್ಬ ಈ ಮಕ್ಕಳನ್ನೆಲ್ಲ ರ್ಯಾಬ್ರಿ ಕೇಸ್ಗಳು ಬಿಟ್ಕೊಂಡು ಓಡಾಡೋದು ನೀವು ಅವನ ಮಾತುಗಳು ಕೇಳ್ಕೊಂಡು ಪೊಲೀಸ್ ಅಧಿಕಾರಿಗಳಾದಂಥ ನೀವು ಹೋಗ್ಬಿಟ್ಟು SC ಕೇಸ್ ಮಾಡ್ತಾರೆ, ನಿಮಗೆ ನಾಚಿಕೆ ಆಗಲ್ಲ, ಬೇಜಾರಾಗಲ್ಲ. ಆ ಒಂದು ವಿಚಾರದಲ್ಲಿ ACP ಆದಂಥ ಸುವರ್ಣ ಮೇಡಮ್ ಅವರು ಸಸ್ಪೆಂಡ್ ಆಗಬೇಕು. ಆಮೇಲೆ ಕಾನೂನು ಚೌಕಟ್ಟಲ್ಲಿ ಅವರು FIR ಹಾಕಿಲ್ಲ. ಅವ್ರು ಮಾಡಿರೋದು ಕಾನೂನು ದುರುಪಯೋಗಪಡಿಸ್ಕೊಂಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿರೋದಲ್ಲದೆ ಪೊಲೀಸ್ ಇಲಾಖೆಗೂ ಅವಮಾನ ಮಾಡಿದ್ದಾರೆ. ನಮ್ಮ ಕಮಿಷನರ್ ಆದಂಥ ಸಿಂಗ್ ಸಾಹೇಬ್ರಿಗೂ ಅವಮಾನ ಮಾಡಿದ್ದಾರೆ, ಅಲ್ಲಿ DCP ಸಾಹೇಬ್ರಿಗೂ ಅವಮಾನ ಮಾಡಿದ್ದಾರೆ. ಅಂಥ ಮೇಡಮ್ನಲ್ಲಿ ಇಟ್ಕೊಂಬಾರ್ದು. ಇದು ಮೇಡಮ್ ಅವರು ಎರಡನೇ ಸರಿ ಲಾಸ್ಟ್ ಟೈಮ್ ನಾವೊಂದು ಕಂಪ್ಲೇಂಟ್ ಕೊಟ್ಟರು, ಕಾನೂನು ಚೌಕಟ್ಟಲ್ಲಿ ನಡೆದಂಥ ಕಾನೂನು ರಾಜಕಾರಣಿ ಒತ್ತಡದಿಂದ ಬಿ ರಿಪೋರ್ಟ್ ಹಾಕ್ಬಿಟ್ರು. ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಆಗಬೇಕು ಇಮಿಡಿಯೇಟ್ಲಿ. ಈ ಒಂದು ವಿಚಾರದ ನ್ಯಾಯ ಸಿಕ್ಕಿಲ್ಲ ಅಂದರೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನಾವು ಹೋರಾಟನ ಮುಕ್ತಾಯ ಮಾಡಬೇಕಾಗಿತ್ತು. ನೀವು ಬರೋದು ಲೇಟಾಗೋಸ್ಕರ ಈಗ ಮಾಡ್ತಾಯಿದ್ವಿ. ಇದು ಒಂದು ವಿಚಾರ. ಆಮೇಲೆ ಇನ್ನೊಂದು ಬಂದು ಬಂಡಿಕೋಟೆನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿನ ಮಾಡಬೇಕಾದ್ರೆ ಅದನ್ನ ಧ್ವಂಸ ಮಾಡಾಕಿದ್ದಾರೆ. BK ಮಂಜಾ ಮತ್ತು ಇನ್ನಿತರ ಮೇಲೆ ಬಾಗ್ಲೂರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು ಸಹ ಬಾಗ್ಲೂರು ಪೊಲೀಸ್ ಅಧಿಕಾರಿಗಳು ಇದುವರೆಗೂ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಲಿಲ್ಲ. ಬಾಗ್ಲೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬಂಡಿಕೋಟೆನಹಳ್ಳಿ ಗ್ರಾಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪಕ್ಕದಲ್ಲಿದೆ. ನಾವು ಅಂಬೇಡ್ಕರ್ ಜಯಂತಿ ದಿನ ಪುತ್ಥಳಿನ ನಿರ್ಮಾಣ ಮಾಡುವಾಗ ಆ ಕಟ್ಟೆನೇ ಹೊಡೆದು ಬಿಸಾಕ್ಬಿಟ್ಟವರ ಸವರ್ಣೀಯರು. ದಲಿತರು ಯಾವುದೇ ಕಾರಣಕ್ಕೂ ಊರೊಳಗಡೆ ಹೋಗಬಾರ್ದು ಅಂತಂದೇಳಿ ನಿರ್ಬಂಧನೆ ಇರ್ತಾ ಇದ್ದಾರೆ. ಆ ಒಂದು ವಿಚಾರದಲ್ಲಿ ನಾವು ಖಂಡಿಸ್ತೀವಿ. ಅವನು BK ಮಂಜು ಅನ್ನೋನು ಪೊಲೀಸ್ ಅಧಿಕಾರಿಗಳಿಗೆ ಹಣವನ್ನು ಕೊಟ್ಬಿಟ್ಟು ಎಲ್ಲ ಕಡೆಯೂ ವ್ಯವಸ್ಥಿತವಾಗಿ ಅವನು ಬೆಳ್ಕೊಂಡು ಹೋಗ್ತಾ ಇದ್ದಾನೆ. ಅದು ಕಡಿವಾಣ ಆಗಬೇಕು. ಹಿಂದೆ ಚಂದನ್ ಕುಮಾರ್ನ ಮೇಲೆ ಹಲ್ಲೆ ಮಾಡಿದ್ದು, ಅವನ ಮೇಲೆ ಕೇಸ್ ಹಾಕಿದರೆ ಅವ್ನು ಹಿಡ್ಕೊಂಬಂದಂಥ ಪೊಲೀಸವ್ರನ್ನ ಬಿಟ್ಬಿಟ್ಟು ಆಮೇಲೆ ಅವನ್ನ ಬಿಟ್ಬಿಟ್ಟು ದುಡ್ಡಿಸ್ಕೊಂಡ್ಬಿಟ್ಟು ACP ಆದಂಥ ಮುರುಗೇಂದ್ರನವರು ಮೋಸ ಮಾಡಿದ್ದಾರೆ. ಅವ್ರು ಇಮಿಡಿಯೇಟ್ಲಿ ಅಮಾನತುಗೊಳಿಸಬೇಕು. ಈ ಅಂಬೇಡ್ಕರ್ ಸಾಹೇಬರ ಪುತ್ಥಳಿನ ಯಾರು ಧ್ವಂಸ ಮಾಡಿದ್ರು ಅಂಥ ಕಿಡಿಗೇಡಿಗಳ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಗಡಿಪಾರು ಮಾಡಬೇಕಂತೇಳಿ ನಾವು ಒತ್ತಾಯಿಸಿ ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ. ಹಿಂದೆ ಸಹ ಇಲ್ಲೊಬ್ಬ ಭೂ ದಾಖಲೆಗಳ ಅಧಿಕಾರಿ ಒಬ್ಬ ಇದ್ದಾನೆ, ಸುಜಯ್ ಕುಮಾರ್ ಅಂತೇಳಿ, ಅವನ ವಿರುದ್ಧವಾಗಿಯೂ ಸುಮಾರು ಹೋರಾಟ ಮಾಡಿದ್ವಿ. ಕಂದಾಯ ಸಚಿವರಾದಂಥ ನಮ್ಮ ಕೃಷ್ಣ ಬೈರೇಗೌಡರನ್ನು ಸಸ್ಪೆಂಡ್ ಮಾಡಲಿಲ್ಲ, ಆಮೇಲೆ ಅಮಾನತುಗೊಳಿಸಲಿಲ್ಲ. ಆ ಒಂದು ವಿಚಾರದಲ್ಲಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಇವತ್ತು ಈ ಹೋರಾಟಕ್ಕೆ ನಾವು ಭಾಳ ಯಶಸ್ವಿಯಾಗಿ ಮಾಡಿದ್ದೀವಿ. ಇವತ್ತು 7 ಜನ ಮಿನಿಸ್ಟ್ರಿಗೆ ನಾನು ಈ ಒಂದೇ ವೇದಿಕೆಯಲ್ಲಿ ನಾನು ಇವತ್ತು ಮೆಮೊರಾಂಡಮ್ ಕೊಟ್ಟಿದ್ದೀನಿ. ಆ 7 ಜನ ಸಚಿವರು ಇದಕ್ಕೆ ನ್ಯಾಯ ಕೊಡಬೇಕು. ಆ 7 ಜನ ಸಚಿವರುಗಳನ್ನು ನಮಗೆ ನ್ಯಾಯ ಕೊಡಲಿಲ್ಲ ಅಂದರೆ ಮುಂದಿನ ಹೋರಾಟ ನಿಮ್ಮಿರುದ್ಧವಾಗಿ ಹೋರಾಟ ಮಾಡ್ತೀವಿ ಅಂತಂದೇಳಿ ಈ ಹೋರಾಟದ ಮೂಲಕ ನಾನು ತಮಗೆ ಮನವಿ ಮಾಡ್ಕೊಳ್ತೇನೆ.